ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಧಾರವಾಡ ಆಟೋ ರಿಕ್ಷಾ ಚಾಲಕ ಅಭಿವೃದ್ಧಿ ಸಂಘದ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ರ್ಯಾಪಿಡೋ ನಮ್ಮ ಯಾತ್ರೆ, ಓಲಾ ಬೈಕ್ ಟ್ಯಾಕ್ಸಿ ನಿಷೇಧಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಆಟೋ ರಿಕ್ಷಾ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ, ಜೀವನ್ ಉತ್ಕುರಿ, VB ಸಂಜೀವನಪ್ಪನವರ್, ಲಕ್ಷ್ಮಣ್ ಜಮ್ನಾಳ್, ಪ್ರಕಾಶ್ ಗಡಾದ್, ಗೌಸ್ ಕಿತ್ತೂರ್, ನಾಗರಾಜ್ ಅರೇರ್, ರಾಘವೇಂದ್ರ ಬಡಿಗೇರ್, ಕೈಲಾಸ್ ಕಟ್ಟಿಮನಿ, DP ಸುಜಯ್, ಹುಲ್ಲಪ್ಪ ಶೀರ್ಬಡಿಗಿ, ಸುರೇಶ್ ರಾಥೋಡ್, ನೂರ್ ಅಹಮದ್ ಮಾಗಡಿ, ಜ್ಞಾನೇಶ್ ಹಂಚನಾಳ್, ಇಲಿಯಾಸ್ ಬಳವಟ್ಟಿ, ರಾಜೇಶ್ ಕಮ್ಮಾರ್, ಅಹಮದ್ ಖಾನ್ ನವಲೂರ್, ವಾಸಿಂ ಗಂಜಗಟ್ಟಿ, ಉಡ್ಚಪ್ಪ ಬಿಳೋಡ್ಜಿ, ಸುಲೇಮಾನ್ ಬಿಜಾಪುರ್, ಪೀರು ದಾದನ್ವಾಲೆ, ಈರಣ್ಣ ಹೆಬ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸರ್, ಇವತ್ತು ಇಡೀ ರಾಜ್ಯದಾದ್ಯಂತ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೇವೆ. ಹಗಲು ರಾತ್ರಿ ದುಡಿದು ನಮ್ಮ ಹೆಂಡತಿ ಮಕ್ಕಳು ಸಾಕಿ, ನಮ್ಮ ತಾಯಿ ತಂದೆನ ಸಾಕಿ, ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟೋದು ಕೂಡ ಕನಿಷ್ಠ ಆಗಿದೆ. ನಮ್ಮದು ಮೊಟ್ಟ ಮೊದಲ ಬಾರಿಗೆ 2023ರಲ್ಲಿ ಸರ್ಕಾರ ಶಕ್ತಿ ಯೋಜನೆ ತಂದುಬಿಟ್ಟು ಇಡೀ ರಾಜ್ಯದಲ್ಲಿ ಇಡೀ ಆಟೋ ರಿಕ್ಷಾ ಚಾಲಕರ ಬೀದಿ ಪಾಲು ಮಾಡ್ತು. ಹಾಗಾಗಿ ನಾವು ಮತ್ತೆ ಅವ್ರಿಗೆ ಮನವಿ ಮಾಡಿ ಹೋರಾಟಗಳ ಮಾಡಿ ನಾವು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ. ಉತ್ತರ ಕರ್ನಾಟಕದಂತ 2,75,000 ರಿಕ್ಷಾ ಚಾಲಕರಿದ್ದೀವಿ. ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹೋರಾಟ ನಡೀತಿದೆ. ಓಲಾ, ಊಬರ್, ಯಾತ್ರಿ, ಜುಗ್ನು, ರೆಪಿಡೋ ಇವ ಟೋಟ್ಲಿ ಅನ್ಲೀಗಲಿ ದಂಧೆ ಮಾಡ್ತಾರೆ. ಹೆಣ್ಣು ಮಕ್ಕಳು ರೇಪ್ ಆಗ್ತಿದ್ದಾರೆ, ಎಲ್ಲಿ ಬೇಕಾದ್ರೆ ಸಾಯಿಸಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುದಿಲ್ಲ. ಸರ್ಕಾರ ಹೇಳ್ತದೆ ನಾವು ಯಾವುದೇ ರೀತಿ ಅನುಮತಿ ಕೊಟ್ಟಿಲ್ಲ ಅಂತೇಳಿ. ಅದು ಹೇಳ್ತಿದ್ದಾರೆ ನಮ್ಮ ಮಾನ್ಯ ರಾಮಲಿಂಗಪ್ಪ ಸಾಹೇಬರಿಗೆ. ಅವ್ರ ಮೇಲೆ ನನಗೆ ಅಭಿಮಾನ ಇದೆ. ಅವ್ರೇನು ಹೇಳ್ತಿದ್ದಾರೆ, ಜಿಲ್ಲಾ ಆಡಳಿತಕ್ಕೆ ಒಪ್ಪಿಸಿದೀವಿ, ಜಿಲ್ಲಾ ಆಡಳಿತನೇ ಇದನ್ನ ಬಂದ್ ಮಾಡ್ತದ, ಜಿಲ್ಲಾಡಳಿತ ಕೈ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಧಾರವಾಡದಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಈ ಹೋರಾಟಕ್ಕೆ ಏನು ಸ್ಪಂದನೆ ಸರ್ಕಾರ ಕೊಡದೇ ಇದ್ರೆ 2024ರಲ್ಲಿ ಇಡೀ ಉತ್ತರ ಕನ್ನಡ ಬಂದ್ ಕರೆ ಕೊಟ್ಟು ಸರ್ಕಾರಕ್ಕೆ ಬಿಸಿ ಮುಡಿಸಿ ಕೆಲಸ ಮಾಡಿದ್ದೇವೆ. ಮತ್ತೆ 26ಕ್ಕೆ ಹೊಸ ವರ್ಷಕ್ಕೆ ಹೊಸ ಕಾಲಿಟ್ಟು ಇಡೀ ಆಟೋ ರಿಕ್ಷಾ ಚಾಲಕರು ರಾಜ್ಯದಾದಂತ ಬಂದ್ ಕರೆ ಹೋರಾಟ ಮಾಡ್ತೇವೆ. ಅದೇನಾದ್ರೂ ಆಟೋ ರಿಕ್ಷಾ ಚಾಲಕರ ಕುಟುಂಬ ಏನಾದ್ರು ಆದ್ರೆ ಹೊಣೆ, ಅದೇನಾದ್ರೂ ಆದ್ರೆ ಸರ್ಕಾರ ಹೊಣೆ ಅಂತ ನಮ್ಮ ಮಾಧ್ಯಮಕ್ಕೆ ಮಾಡ್ತೇವೆ.